ಓಂ ಶ್ರೀ ವಿಶ್ವಕರ್ಮ ಪರಬ್ರಹ್ಮಣೇ ನಮಃ. ನಾಗರ ಪಂಚಮಿಯ ವಿಶೇಷ ಕಥನಗಳು ಕೂಡ ಸಾಕಷ್ಟು ನಮ್ಮ ಕಣ್ಮುಂದೆ ಇದ್ದಾವೆ. ಹಾಗಾಗಿ ನಾಡಿನ ಎಲ್ಲ ಜನತೆಗೂ ಕೂಡ ಈ ಒಂದು ನಾಗರ ಪಂಚಮಿಯ ಶುಭಾಶಯಗಳನ್ನು ಹೇಳುತ್ತಾ, ಆ ಒಂದು ಜನಪದ ಕಥೆಗಳು ಕೂಡ ಹಲವಾರು ಇದ್ದಾವೆ. ಈ ಒಂದು ಪಂಚಮಿಯ ದಿವಸ ಹುತ್ತಕ್ಕೆ, ನಾಗರ ಕಟ್ಟೆಗೆ ಹೋಗಿ ಹಾಲನ್ನು ಹಾಕುವುದು, ಅದರ ಹಿಂದೆ ಕೆಲವೊಂದಿಷ್ಟು ಜನಪದ ಕಥೆಗಳನ್ನು ನಾವು ನೋಡೋದಾಯಿತು ಅಂತಂದರೆ, ಹಾವುಗಳು ಮತ್ತು ಹಬ್ಬದ ಬಗ್ಗೆ ಧರ್ಮಗ್ರಂಥದ ಉಲ್ಲೇಖದ ಹೊರತಾಗಿ ಅನೇಕ ಜನಪದ ಕಥೆಗಳು ಕೂಡ ಇದ್ದಾವೆ. ಅಂತಹ ಒಂದು ಕತೆ ಒಂದು ಹಳ್ಳಿಯಲ್ಲಿ ವಾಸಿಸುತ್ತಿದ್ದ ರೈತನ ಕತೆ. ಅವನಿಗೆ ಇಬ್ಬರು ಗಂಡು ಮಕ್ಕಳಿದ್ದರು ಮತ್ತು ಅವರಲ್ಲಿ ಒಬ್ಬ ಉಳುಮೆ ಸಮಯದಲ್ಲಿ 3 ಹಾವುಗಳನ್ನು ಕೊಂದುಬಿಡ್ತಾನೆ. ಉಳುಮೆ ಮಾಡುವ ಸಮಯದಲ್ಲಿ ದಾರಿಯ ಮಧ್ಯೆಯಲ್ಲಿ ಬಂದಂಥ ಆ 3 ಹಾವುಗಳನ್ನು ಕೊಂದುಬಿಡ್ತಾನೆ. ಆಗ ಸತ್ತಂಥ 3 ಹಾವುಗಳು ಕೂಡ ಅದರ ತಾಯಿ ಅದನ್ನು ನೋಡಿ ಕೊಂದಿರ್ತಕ್ಕಂಥ ಆ ರೈತನನ್ನು, ಹಾವಿನ ತಾಯಿ ಅದೇ ರಾತ್ರಿ ರೈತ, ಅವನ ಹೆಂಡತಿ ಮತ್ತು 2 ಮಕ್ಕಳನ್ನು ಕಚ್ಚೋ ಮೂಲಕ ಸೇಡು ತೀರಿಸ್ಕೊಳ್ತೈತಿ. ಹಾವಿನ ದ್ವೇಷ 12 ವರ್ಷ ಅಂತಂದು ಏನು ಹೇಳ್ತಾರಲ್ಲ, ಅದೇ ರೀತಿ ಕೂಡ ಇಲ್ಲಿ ಹಾವಿನ ತಾಯಿ ಅದೇ ರಾತ್ರಿ ಅವನ ಹೆಂಡತಿ ಮತ್ತು 2 ಮಕ್ಕಳನ್ನು ಕಚ್ಚೋ ಮೂಲಕ ಸೇಡು ತೀರಿಸ್ಕೊಳ್ತೈತಿ. ಅವರೆಲ್ಲರೂ ಕೂಡ ಸತ್ತೋಗ್ತಾರೆ. ಮರುದಿನ ತನ್ನ ಹೆತ್ತವರು ಮತ್ತು ಸಹೋದರರು ಮರಣದಿಂದ ವಿಚಲಿತಳಾದ ರೈತನ ಬದುಕಿಳಿದ ಏಕೈಕ ಮಗಳು ತಾಯಿ ಹಾವಿನ ಮುಂದೆ ಬಂದು ಬಟ್ಟಲು ಹಾಲು ಅರ್ಪಿಸಿ ಕ್ಷಮೆಯಾಗಿ ತಲೆ ಊರಿ ಮಂಡಿ ಊರಿ ಹೆತ್ತವರು ಮತ್ತು ಸಹೋದರರ ಜೀವವನ್ನು ಪುನಃಸ್ಥಾಪಿಸಲು ಬೇಡಿಕೊಳ್ತಾಳೆ. ಈ ಅರ್ಪಣೆಯಿಂದ ಆ ತಾಯಿ ಹಾವಿಗೆ ಮನ ಕರಗಿ ಆ ಸತ್ತಿರ್ತಕ್ಕಂಥ ರೈತರು ಏನು ಹಾವು ಕಚ್ಚಿ ಸತ್ತಿರ್ತಾರಲ್ಲ, ಅವರಿಗೆ ಪುನರ್ಜೀವನವನ್ನು ಮತ್ತೆ ಕೊಡುವಂತೆ ಮತ್ತೆ ಜೀವ ಬರುತ್ತೆ. ಹಾಗಾಗಿ ಜನಪದ ಕಥೆಗಳಲ್ಲಿಯೂ ಕೂಡ ಆ ನಾಗದೇವತೆಯನ್ನು ಬೇಡಿದರೆ ಎಲ್ಲವನ್ನು ಕೊಡುತ್ತಾಳೆ ಅನ್ನುವ ನಂಬಿಕೆ ಇದೆ. ಆ ನಾಗದೇವತೆಗೆ ಏನೆಲ್ಲ ಕೇಳಿದರೂ ಕೂಡ ಫಲಿಸುತ್ತೆ ಅನ್ನೋದು ಕೂಡ ಒಂದು ಜನಪದ ಕಥೆಯಲ್ಲಿ ಕೂಡ ಇರುವಂಥದ್ದು. ಹಾಗಾಗಿ ಭಕ್ತಿಭಾವದಿಂದ ಬೇಡಿದರೆ ಎಲ್ಲವೂ ಕೂಡ ಸಿಗುತ್ತಂತೆ. ಹಾಗೆ ಹಾವುಗಳು ಮನುಷ್ಯರಿಗಿಂತ ಹೆಚ್ಚಿನ ಶಕ್ತಿಯನ್ನು ಹೊಂದಿವೆ. ಅದೇ ರೀತಿ ಕೂಡ ನಾವು ನೋಡೋದಾಯಿತು ಅಂತಂದರೆ, ಶಿವ ಕೊರಳಲ್ಲಿ ಮಾಲೆ ಆಗಿದ್ದಾನೆ, ಆನಂತರ ವಿಷ್ಣುಗೆ ಹಾಸಿಗೆ ಆಗಿದ್ದಾನೆ, ಸುಬ್ರಹ್ಮಣ್ಯ, ಹೀಗೆ ಗಣಪನಿಗೆ ಹೊಟ್ಟೆಗೆ, ಹೀಗೆ ಹಲವಾರು ದೇವರಿಗೂ ಕೂಡ ಈ ಹಾವು ಅನ್ನೋದು ಏನಿದೆ, ಈ ಸರ್ಪ ಅವಿನಾಭಾವ ಸಂಬಂಧ ಇದೆ ಅಂತಲೇ ಹೇಳ್ಬೋದು. ಹಾಗಾಗಿ ಹಿಂದೂಗಳು ನಾಗರ ಹಾವನ್ನು ದೈವೀಕರಿಸಿ ದೇಶಾದ್ಯಂತ ಪೂಜಿಸಲು ಕೂಡ ಕಾರಣ ಅಂತಲೇ ಹೇಳ್ಬೋದು. ಹಾಗಾಗಿ ಹಿಂದೂ ನಾವು ಏನೀಗ ನೋಡುವಂಥ ಜ್ಯೋತಿಷ್ಯದ ಪ್ರಕಾರ ತಿಳಿದಿರುವಂತೆ ಕುಂಡಲಿಯನ್ನು ನೋಡ್ತೀವಿ. ಹಾಗಾಗಿ ಆ ಕುಂಡಲಿಯನ್ನು ನೋಡಬೇಕಾದ್ರೆ ಕೆಲವೊಬ್ಬರಿಗೆ ಈ ರೀತಿ ಹಾವು ಚಂದ್ರನ ಗಂಟುಗಳೊಂದಿಗೆ ಅರ್ಥವನ್ನು ಹೊಂದಿದೆ. ಹಾವಿನ ತಲೆಯನ್ನು ರಾಹು ಮತ್ತು ಅದರ ಬಾಲವನ್ನು ಕೇತು ಪ್ರತಿನಿಧಿಸುತ್ತೆ. ಒಬ್ಬ ವ್ಯಕ್ತಿಯ ರಾಶಿಚಕ್ರ ಪಟ್ಟಿಯಲ್ಲಿ ಈ ಎಲ್ಲ 7 ಪ್ರಮುಖ ಗ್ರಹಗಳು ರಾಹು ಮತ್ತು ಕೇತುವಿನ ನಡುವೆ ಹಿಮ್ಮುಖ ಕ್ರಮದಲ್ಲಿ ವಿರುದ್ಧವಾಗಿ ಸುತ್ತುವರೆದಿದ್ದರೆ ಅದು ಕಾಲಸರ್ಪ ದೋಷ ಅಂತ ಸೂಚಿಸುತ್ತೆ. ಹೀಗಾಗಿ ಇದು ವ್ಯಕ್ತಿಯ ಜೀವನದಲ್ಲಿ ದುರದೃಷ್ಟ ಮತ್ತು ಕಷ್ಟವನ್ನು ಸೂಚಿಸುತ್ತೆ. ಆದ್ದರಿಂದ ನಾಗರ ಪಂಚಮಿಯ ದಿನದಂದು ಹಾವುಗಳಿಗೆ ಪೂಜೆ ಸಲ್ಲಿಸುವ ಮೂಲಕ ಆ ಒಂದು ಶಾಪಗ್ರಸ್ತ ಇರ್ತಕ್ಕಂಥ ಸರ್ಪದೋಷ ಇರುವಂಥವರು ಈ ಪೂಜೆಯನ್ನು ಮಾಡೋದರಿಂದ ಒಂದಿಷ್ಟು ಕಷ್ಟಗಳು ದೂರ ಆಗ್ತವೆ ಅನ್ನೋದು ಕೂಡ ನಂಬಿಕೆ.
ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಹಲವಾರು ದೇವರುಗಳನ್ನು ನಾವು ನಂಬುವಂಥವರು. ಹಾಗಾಗಿ ಎಲ್ಲ ಕಡೆಗೂ ಕೂಡ ಒಂದೊಂದು ಬಗೆಯಲ್ಲಿ ಒಂದೊಂದು ರೀತಿಯಲ್ಲಿ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಎಲ್ಲರೂ ಕೂಡ ನಾವು ತಿಳ್ಕೊಳ್ಬೇಕಾಗಿದ್ದು ಇಷ್ಟೇ, ಯಾವುದೇ ದೇವರು ಅಂತ ತಗೊಂಡ್ರೂ ಕೂಡ ಆ ದೇವರ ಹಿಂದೆ ಒಂದು ಇತಿಹಾಸ ಇದ್ದೇ ಇರುತ್ತೆ. ಹಾಗಾಗಿ ಯಾವುದೂ ಕೂಡ ಅಲ್ಲಗೆಳೆಯುವಂಥದ್ದಲ್ಲ. ಹಾಗಾಗಿ ಇವತ್ತಿನ ದಿವಸ ನಾಗರ ಪಂಚಮಿ ಅಂತ ಏನು ನಾವು ಕರಿತೀವಿ, ಅದು ಕೂಡ ಎಲ್ಲದಕ್ಕೂ ಕೂಡ ಮಕ್ಕಳು ಆಗದೇ ಇದ್ದವರು ಕೂಡ ಆ ಸುಬ್ರಹ್ಮಣ್ಯನಿಗೆ ಹೋಗಿ ಬೇಡ್ಕೊಂಡ್ರೆ ಎಷ್ಟೋ ಪರಿಪಾಟಲುಗಳಲ್ಲಿ ತುಂಬಿ ಸಂಸಾರವನ್ನು ಸಾಗಿಸ್ತಾ ಇರ್ತಕ್ಕಂಥ ಕುಟುಂಬಗಳು ಕೂಡ ಪ್ರತಿಯೊಬ್ಬರೂ ಕೂಡ ಒಂದೊಂದು ರೀತಿಯಲ್ಲಿ ಅವರದೇ ಆದ ಹಲವಾರು ಕಷ್ಟಗಳು ಇದ್ದಿದ್ದರೆ ಆ ನಾಗದೇವತೆಗೆ ಬೇಡಿಕೊಂಡಿದ್ದೇ ಆಯಿತು ಅಂತಂದರೆ ಖಂಡಿತ ಕೂಡ ಅದು ಕೂಡ ಪರಿಹಾರ ಆಗುತ್ತೆ ಅಂತೇಳಿ ಪ್ರತಿಯೊಬ್ಬರ ಕೂಡ ನಂಬಿಕೆ. ಹಾಗಾಗಿ ಇವತ್ತಿಗೂ ಕೂಡ ಅದು ಮುನ್ನಡೀತಾನೇ ಇದೆ. ಹಾಗಾಗಿ ನಂಬಿಕೆ ಅನ್ನೋದು ಬಹಳ ದೊಡ್ಡದು. ಈ ಒಂದು ನಾಗರ ಪಂಚಮಿಯ ದಿನ ಪ್ರತಿಯೊಬ್ಬರೂ ಕೂಡ ಆ ನಾಗದೇವತೆಗೆ ಆ ಒಂದು ಪ್ರತ್ಯಕ್ಷ ಕಂಡರೆ ಭಯ ಆಗುತ್ತೆ ಅಂತ ಆ ಒಂದು ಕಲ್ಲಿನ ಪ್ರತಿಮೆಗೆ ಹೋಗಿ ಹಾಲನ್ನು ಹಾಕುವುದರ ಮುಖಾಂತರ ಅವರ ಭಕ್ತಿ ಭಾವವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ವಾ. ಈ ರೀತಿ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ನಾಗರ ಪಂಚಮಿಯ ದಿನದಂದು ತಮ್ಮ ಕಷ್ಟ ಕೋಟಲೆಗಳನ್ನು ಎಲ್ಲವನ್ನು ಕೂಡ ದೂರ ಮಾಡಿಕೊಳ್ಳುವುದಕ್ಕೆ ಈ ಒಂದು ಶ್ರಾವಣ ಮಾಸದಲ್ಲಿ ಬರುವಂತಹ ಹಬ್ಬ. ಹಾಗಾಗಿ ಶ್ರಾವಣ ಮಾಸ ಬಂತಂದರೆ ಭೀಮನ ಅಮಾವಾಸ್ಯೆಯಿಂದ ಇಡೀ ತಿಂಗಳು ಕೂಡ ಒಂದರಿಂದೇ ಒಂದು ಹಬ್ಬಗಳು ಕೂಡ ಬರುವಂಥದ್ದು. ಹಿಂದೂಗಳಿಗೆ ಪವಿತ್ರ ಶ್ರಾವಣ ಮಾಸ ಅಂತಲೇ ಕೂಡ ಹೇಳುವಂಥದ್ದು ಅಲ್ವಾ. ಹಾಗೆ ಉಜ್ಜಯಿನಿಯ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ ಅಂತೇಳಿ ನಾವೇನು ಕರಿತೀವಿ, ಆ ದೇವಸ್ಥಾನದ 3ನೇ ಮಹಡಿಯಲ್ಲಿರುವ ಒಂದು ಉಪ ದೇವಾಲಯವಾಗಿದೆ. ಈ ದೇವಾಲಯದ ವಿಶೇಷತೆ ಅಂದರೆ ಇದು ವರ್ಷದಲ್ಲಿ ಒಂದು ದಿನ ನಾಗರ ಪಂಚಮಿ ಎಂದು ಮಾತ್ರ ತೆರೆದಿರುತ್ತೆ ಮತ್ತು ವರ್ಷದ ಉಳಿದ ದಿನಗಳಲ್ಲಿ ಮುಚ್ಚಿರುತ್ತೆ. ನಾಗಚಂದ್ರೇಶ್ವರ ಮೂರ್ತಿಯು ಶಿವ ಮತ್ತು ಪಾರ್ವತಿ 10 ಎಡೆಗಳ ಸರ್ಪದ ಮೇಲೆ ಕುಳಿತ ನಂದಿ, ಗಣೇಶ ಮತ್ತು ಇತರ ಮೂರ್ತಿಗಳಿಂದ ಸುತ್ತುವರೆದಿದ್ದು ವಿಶಿಷ್ಟವಾಗಿ ಮಹಾಸರ್ಪ ತಕ್ಷ ಇಲ್ಲಿ ವಾಸಿಸುತ್ತದೆ ಎಂದು ನಾಗಪಂಚಮಿಯ ಸಮಯದಲ್ಲಿ ಪ್ರಾರ್ಥಿಸುವುದರಿಂದ ಭಕ್ತರನ್ನು ನಾಗದೋಷ, ಸರ್ಪದೋಷ ಮತ್ತು ಯಾವುದೇ ರೀತಿಯ ದೋಷಗಳಿಂದ ಮುಕ್ತಗೊಳಿಸುತ್ತದೆ ಎಂದು ನಂಬಲಾಗಿದೆ. ಹಾಗಾಗಿ ಈ ಒಂದು ನಾಗರ ಪಂಚಮಿ ಅದಕ್ಕೂ ಕೂಡ ಒಂದು ವಿಶೇಷ ಅಂತಲೇ ಹೇಳ್ಬೋದು. ಈ ಒಂದು ನಾಗರ ಪಂಚಮಿ ಎಲ್ಲ ಭಾಗದಲ್ಲಿಯೂ ಕೂಡ ಇದೆ. ಅದೇ ರೀತಿ ಕೂಡ ನಾವು ನೇಪಾಳದಲ್ಲಿ ನೋಡೋದಾಯಿತು ಅಂತಂದರೆ ಕಠ್ಮಂಡುವಿನ ಚಾಂಗು ನಾರಾಯಣ ದೇವಾಲಯದಲ್ಲಿ ಗರುಡನ ಪ್ರತಿಮೆ ಇದೆ. ಇದನ್ನು ಗರುಡನೇ ಸ್ಥಾಪಿಸಿದನೆಂದು ಹೇಳಲಾಗುತ್ತೆ. ಮತ್ತು ನಾಗಪಂಚಮಿಯ ದಿನದಂದು ಈ ಪ್ರತಿಮೆಯು ದೈತ್ಯ ಹಾವಿನೊಂದಿಗಿನ ತನ್ನ ಮಹಾ ಹೋರಾಟವನ್ನು ನೆನಪಿಸಿಕೊಂಡು ಬೆವರು ಸುರಿಸುತ್ತಿದೆ ಎಂದು ಹೇಳಲಾಗುತ್ತೆ. ಜನರು ಬೆವರನ್ನು ಸಂಗ್ರಹಿಸಿ ಕುಷ್ಠರೋಗವನ್ನು ಗುಣಪಡಿಸಲು ಬಳಸುತ್ತಾರೆ. ಈ ನೇಪಾಳಿ ವಲಸೆ ಸಮುದಾಯಗಳು ಈ ಆಚರಣೆಯನ್ನು ನೇಪಾಳದ ಹೊರಗೆ ತಮ್ಮ ವಸಾಹತು ದೇಶಗಳಿಗೆ ಕೊಂಡೊಯ್ದಿವೆ. ಒಂದೊಂದು ರೀತಿಯಲ್ಲಿ ಒಂದೊಂದು ಬಗೆಯ ನಂಬಿಕೆಯ ರೂಪದಲ್ಲಿ ಈ ಒಂದು ನಾಗರ ಪಂಚಮಿ ಹಲವಾರು ರೀತಿಯಲ್ಲಿ ಇರುವುದಿದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಸಾಕಷ್ಟು ರೀತಿಯಲ್ಲಿ ಒಂದೊಂದು ಭಾಗದಲ್ಲಿ ಒಂದು ಪೂಜಾ ಕ್ರಮಗಳು ಇದ್ದಾವೆ. ಹಾಗಾಗಿ ನಾಗದೇವತೆಯ ಪೂಜನೆ ಒಂದು ಸೌಭಾಗ್ಯ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಪೂಜೆಯಲ್ಲಿ ಪಾಲ್ಗೊಂಡಂಥ ಎಲ್ಲ ಕುಟುಂಬಗಳಿಗೂ ಕೂಡ ಆ ನಾಗದೇವತೆ ಶುಭವನ್ನು ಉಂಟು ಮಾಡಲಿ ಅಂತ ಹೇಳ್ತಾ, ಸಾಕಷ್ಟು ಇಂಥ ವಿಚಾರಗಳನ್ನು ನಮ್ಮ ಸನಾತನ ಧರ್ಮದಲ್ಲಿ ಇದ್ದಾವೆ, ಹಿಂದೂ ಧರ್ಮದಲ್ಲಿ ಇದ್ದಾವೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಆ ಒಂದು ಪೂಜಾದಿ ಕರ್ಮಗಳನ್ನು ಮಾಡುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಂಥ ಪೂಜೆ ಪುನಸ್ಕಾರಗಳಲ್ಲಿ ಭಾಗಿಯಾಗಿ ತಮ್ಮ ತಮ್ಮ ಸೇವಾಭಿಲಾಷೆಯನ್ನು ಮುಂದುವರಿಸಬೇಕು. ಹಿಂದೂ ಪುರಾಣದ ಪ್ರಕಾರ ಎಲ್ಲೇ ಆದರೂ ಕೂಡ ಒಂದು ಈಶ್ವರ ಲಿಂಗುವಿನ ಮೇಲೆ ಒಂದು ಸರ್ಪದ ಆಕೃತಿ ಮೇಲೆ
ಇರುವಂಥದ್ದು ನೋಡಿರ್ಬೋದು ನೀವು. ಯಾವುದೇ ಒಂದು ದೇವಸ್ಥಾನಕ್ಕೆ ಹೋದರೂ ಕೂಡ ಆ ಒಂದು ಕಿರೀಟ ರೂಪದಲ್ಲಿ ಆ ಒಂದು ಪ್ರತಿಮೆಯನ್ನು ಇಟ್ಟಿರ್ತಾರೆ. ಹಾಗಾಗಿ ಆ ವಿಶಿಷ್ಟ ರೀತಿ ಅಂತಲೇ ಹೇಳ್ಬೋದು. ಹಾಗಾಗಿ ಆ ಶಿವನಿಗೆ ಕೊರಳಲ್ಲಿರುವಂಥ ಈ ನಾಗದೇವತೆ ಅಂತಲೇ ಹೇಳ್ಬೋದು. ಅದೇ ರೀತಿ ಕೂಡ ನಾವು ವಿಷ್ಣುವಿನ ಹಾಸಿಗೆಯ ಹಾಗೆ ಇರುವಂತಹ ಆ ಶೇಷ ಬೇರೆ ಯಾರೂ ಅಲ್ಲ. ರಾಮಾಯಣ ಕಾಲದಲ್ಲಿ ರಾಮನ ತಮ್ಮನಾಗಿರುವಂತಹ ಲಕ್ಷ್ಮಣನೇ ಶೇಷನಾಗಿ ಇರುವಂಥದ್ದು. ಹಾಗಾಗಿ ಪ್ರತಿಯೊಬ್ಬರೂ ನಾವು ತಿಳಿದುಕೊಳ್ಬೇಕಾಗಿದ್ದು ಇಷ್ಟೇ, ಎಷ್ಟೊಂದು ಅವಿನಾಭಾವ ಸಂಬಂಧ ಅಂತೇಳಿ ಹಿಂದಿನಿಂದಲೂ ಕೂಡ ಬಂದಂಥದ್ದು ಆ ಒಂದು ನಾಗದೇವತೆ. ಆನಂತರ ದೇವತೆಗೂ ಪ್ರತಿಯೊಬ್ಬರಿಗೂ ಕೂಡ ಮಾನವರಿಗೂ ಕೂಡ ಅದು ಮುಂದುವರೆದ ಭಾಗ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಂಪ್ರದಾಯವನ್ನು ನಾವು ಪಾಲಿಸ್ತಾ ಬರ್ತಾ ಇದ್ದೀವಿ. ಅದರ ಬಗ್ಗೆ ಇನ್ನೊಂದು ದಿವಸ ನಿಮಗೆ ಇನ್ನಷ್ಟು ವಿಚಾರಗಳನ್ನು ತರ್ತೀನಿ. ಯಾಕೆ ಅಂತಂದರೆ ಇಂಥ ವಿಚಾರಗಳನ್ನು ನಾವು ತಿಳಿದಿದ್ದೇ ಆಯಿತು ಅಂತಂದರೆ ಮುಂದಿನ ಯುವ ಪೀಳಿಗೆಗೂ ಕೂಡ ಒಂದು ಉತ್ತಮ, ಅವರೂ ಕೂಡ ಇದರ ಬಗ್ಗೆ ತಿಳ್ಕೊಂಡಂಗಾಗುತ್ತೆ. ಇಲ್ಲಾಂದ್ರೆ ಸಂಪ್ರದಾಯಗಳು ಅಳಿಸಿ ಹೋಗಿಬಿಡ್ತವೆ. ಯಾವತ್ತೂ ಕೂಡ ನಿಮ್ಮ ಮನೆಯಲ್ಲಿ ಇಂತಹ ಕಥೆಗಳು, ಪುರಾಣಗಳು, ಸಂಪ್ರದಾಯಗಳು ಏನೆಲ್ಲ ಇದ್ದಾವೋ ಅದನ್ನು ಮನೆಯಲ್ಲಿರ್ತಕ್ಕಂಥ ಮಕ್ಕಳಿಗೆ, ಮನೆಯವರಿಗೆ, ಕುಟುಂಬದವರಿಗೆ ಎಲ್ಲರಿಗೂ ಕೂಡ ತಿಳಿಸ್ತಾ ಬನ್ನಿ. ಅಂದಾಗ ಮಾತ್ರ ಸಂಪ್ರದಾಯಗಳು ಉಳಿಲಿಕ್ಕೆ ಸಾಧ್ಯ ಅಲ್ವಾ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇಷ್ಟೊತ್ತು ಕೇಳಿದ್ದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ.